ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ. ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಉಳ್ಳಾಗಡ್ಡಿ. ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ಕೊಪ್ಪಳದ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಸಂಭ್ರಮದ ತೆಪ್ಪೋತ್ಸವ ನಡೆದು ಸಂಪನ್ನವಾಗಿದೆ. ಇವಾಗ ದಾಸೋಹ ವಿಜೃಂಭಣೆಯಿಂದ ನಡೆಯುತ್ತಿದೆ. ಪ್ರತಿ ವರ್ಷ ದಾಸೋಹವು ಜಾತ್ರೆ ಆರಂಭವಾಗುವ ದಿನದಿಂದ ಪ್ರಾರಂಭವಾಗುತ್ತಿತ್ತು. ಆದರೆ ಈ ವರ್ಷದಿಂದ ಜನವರಿ 1ರಿಂದ ದಾಸೋಹ ಆರಂಭವಾಗಿದೆ. ಇದರಲ್ಲಿ ಸುತ್ತಮುತ್ತಲಿನ ಗ್ರಾಮಗಳ ಜನರು ದವಸ ಧಾನ್ಯ, 1 ಲಕ್ಷ ರವೆ ಉಂಡೆ ಇನ್ನಿತರ ಪದಾರ್ಥಗಳನ್ನು ಸಹ ದಾಸೋಹಕ್ಕೆ ನೀಡಿದ್ದಾರೆ. ಆದರೆ ಇಂದು ಜನರು 25 ಟನ್ ಮಾಲ್ದಿ ಸಿದ್ಧ ಮಾಡಿದ್ದಾರೆ. ಅದರ ಬಗ್ಗೆ ತಿಳಿಯೋಣ ಬನ್ನಿ. ದಕ್ಷಿಣ ಭಾರತದ ಕುಂಭಮೇಳ ಖ್ಯಾತಿಯ ಗವಿಸಿದ್ದೇಶ್ವರ ಜಾತ್ರೆಗೆ 25 ಟನ್ ಮಾಲ್ದಿ ಸಿದ್ಧ. 25 ಗ್ರಾಮಗಳಲ್ಲಿ ಮಾಲ್ದಿ ಮಾಡಲು ಸಿದ್ಧತೆ. ಶ್ರೀ ಗವಿಸಿದ್ದೇಶ್ವರ ಜಾತ್ರಾ ಮಹೋತ್ಸವದ ದಾಸೋಹ ದಾಖಲೆಯನ್ನು ಸೃಷ್ಟಿಸುತ್ತಿದೆ. ಕಳೆದ ವರ್ಷ ನಡೆದ ಜಾತ್ರೆಯಲ್ಲಿ 5 ರಿಂದ 6 ಲಕ್ಷ ಜನರು ಪ್ರಸಾದ ಸ್ವೀಕರಿಸಿದ್ದರು. ಈ ಬಾರಿ ಭಕ್ತರಿಗೆ ದಾಸೋಹದಲ್ಲಿ 25 ಟನ್ ಮಾಲ್ದಿ ಸಿದ್ಧವಾಗಿದೆ. ಆರಂಭದಲ್ಲಿ 100 ಕ್ವಿಂಟಲ್ ಮಾಲ್ದಿ ಮಾಡುವ ಮೂಲಕ ಇಡೀ ದೇಶಾದ್ಯಂತ ಚರ್ಚೆ ಗ್ರಾಸವಾಗಿತ್ತು. ಇದು ಕ್ರಮೇಣ ಅದರ ವರ್ಷದಿಂದ ವರ್ಷಕ್ಕೆ ಮಾಲ್ದಿ ಮಾಡುವ ಪ್ರಮಾಣ ಹೆಚ್ಚುತ್ತಿದೆ. ಈ ವರ್ಷ 25 ಟನ್ ಮಾಲ್ದಿ ಮಾಡುತ್ತಿದ್ದಾರೆ. 100 ಕ್ವಿಂಟಲ್ ಗೋಧಿ ಹಾಗೂ 125 ಕ್ವಿಂಟಲ್ ಬೆಲ್ಲ, ಪುಟಾಣಿ, ಕೊಬ್ಬರಿ, ಗಸಗಸೆ ಸೇರಿದಂತೆ ಬೇಕಾಗುವ ಪದಾರ್ಥ ಹಾಕಿ ಸಿದ್ಧ ಮಾಡುತ್ತಿದ್ದಾರೆ. ಆರಂಭದಲ್ಲಿ ಜೆಸಿಬಿ ಮೂಲಕ ಬೆಲ್ಲ ಅರೆದು ಮಾಲ್ದಿ ಸಿದ್ಧ ಮಾಡುತ್ತಿದ್ದರು. ಆದರೆ ಈಗ ಅದನ್ನು 35 ಗ್ರಾಮಗಳಿಗೆ ಹಂಚಿಕೆ ಮಾಡುತ್ತಿದ್ದಾರೆ. ಅಂದ್ರೆ ಜೆಸಿಬಿ ಮೂಲಕ ಬೆಲ್ಲ ಅರೆಯುವ ಬದಲು 35 ಗ್ರಾಮಗಳಲ್ಲಿ ಜನರಿಗೆ ಮನೆಗೆ ಹಂಚಿಕೆ ಮಾಡಿ ಅವ್ರ ಮೂಲಕ ಬೆಲ್ಲ ಮಾಲ್ದಿನ ತಯಾರು ಮಾಡ್ತಾರೆ. ಅಂದ್ರೆ ಗ್ರಾಮಗಳಲ್ಲಿರುವ ಜನಸಂಖ್ಯೆಯ ಆಧಾರದಲ್ಲಿ 1 ಕ್ವಿಂಟಲ್ ನಿಂದ ಹಿಡಿದು 5 ರಿಂದ 10 ಕ್ವಿಂಟಲ್ ವರೆಗೆ ವಿತರಣೆ ಮಾಡಿದ್ದಾರೆ. ಬೆಲ್ಲ, ಗೋಧಿ ಹಿಟ್ಟು ಸೇರಿದಂತೆ ಅದಕ್ಕೆ ಬೇಕಾಗುವ ವಸ್ತುಗಳನ್ನು ಗ್ರಾಮದ ಮನೆಗಳಿಗೆ ಹಂಚುತ್ತಾರೆ. ಗ್ರಾಮದಲ್ಲಿನ ಮನೆಗೆ ಹಂಚಿಕೆ ಮಾಡಿ ಅವರು ಸಿದ್ಧ ಮಾಡಿ ಕೊಟ್ಟ ಮೇಲೆ ಆ ಮಾಲ್ದಿಯನ್ನು ಸಂಗ್ರಹಿಸಲಾಗುತ್ತದೆ. ಇದಕ್ಕೆ ವಾರಾನುಗಟ್ಟಲೆ ಸಮಯ ಬೇಕಾಗುತ್ತದೆ. ಆದ್ದರಿಂದ 35 ಹಳ್ಳಿಗಳಲ್ಲಿ ಗವಿಸಿದ್ದೇಶ್ವರ ಜಾತ್ರೆಗೆ ಮಾಲ್ದಿ ಮಾಡುವ ಮತ್ತೊಂದು ಜಾತ್ರೆಯೇ ನಡೆದಿದೆ. ಜಾತ್ರೆ ಹಾಗೂ ಮಹಾದಾಸೋಹದಲ್ಲಿ ರಾಜ್ಯದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಲ್ದಿ ಮಾಡುತ್ತಿರುವುದು ವಿಶ್ವ ದಾಖಲೆಯಾಗಬಹುದು. ರಾಜ್ಯದ ಯಾವ ಮಠದ ಪರಂಪರೆಯಲ್ಲಿಯೂ 25 ಟನ್ ಮಾಲ್ದಿ ಮಾಡಿದ ಉದಾಹರಣೆಗಳೇ ಇಲ್ಲ. ಕೊಪ್ಪಳ ಶ್ರೀ ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ನಡೆಯುವ ದಾಸೋಹದಲ್ಲಿನ ಲಕ್ಷಾಂತರ ಜನರು ಪ್ರಸಾದ ಸೇವನೆ ಮಾಡುತ್ತಿರುವುದು ಇತಿಹಾಸನೇ ಸೃಷ್ಟಿಯಾಗುತ್ತಿದೆ. ಉಳಿದ ಬೇರೆ ಬೇರೆ ಪದಾರ್ಥಗಳು ಸಹ, ಸಿಹಿ ಪದಾರ್ಥಗಳು ಸಹ ದಾಸೋಹದಲ್ಲಿ ನಡೆಯುತ್ತಿದೆ. ಕೊಪ್ಪಳ ಟೈಮ್ಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತವೆ.